ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತಿದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ. ಅಂತಹ ರಂಗಭೂಮಿ ಕಲೆಗೆ ಇಡೀ ಕುಟುಂಬ ಜೀವ ತುಂಬುವ ಕೆಲಸವನ್ನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದ ಮಾಲಿ ಪಾಟೀಲ್ ಕುಟುಂಬ ಮಾಡುತ್ತಾ ಅಪ್ರತಿಮ ಸಾಧನೆ ಮಾಡುತ್ತಾ ಬಂದಿದ್ದಾರೆ. ಹೌದು, ತರಲಕಟ್ಟಿ ಗ್ರಾಮದ ಹಿರಿಯ ರಂಗಭೂಮಿ ಕಲಾವಿದರಾಗಿದ್ದ ದಿವಂಗತ ಶ್ರೀ ಯಮನಪ್ಪಗೌಡ ಮಾಲಿ ಪಾಟೀಲ್ ಅವರು ರಂಗಭೂಮಿಗೆ ಕಲೆಯನ್ನು ತಮ್ಮ ಉಸಿರಾಗಿಸಿಟ್ಟುಕೊಳ್ಳುವ ಮೂಲಕ ರಂಗಭೂಮಿಯಲ್ಲಿ ವೈಕೆ ಪಾಟೀಲ್ ಎಂದೇ ಹೆಸರು ಪಡೆದುಕೊಂಡವರು. ಈ ರಂಗಭೂಮಿ ಕಲೆಯಲ್ಲಿ ಮಾಲಿ ಪಾಟೀಲ್ ಕುಟುಂಬದ ಯಮನಪ್ಪಗೌಡ ಸೇರಿ ಮಕ್ಕಳು ಮೊಮ್ಮಕ್ಕಳು ಈ ನಾಟ್ಯ ಕಲೆಗಳಿಗೆ ತಲೆಮಾರುಗಳ ನಂಟು ಇದೆ ಎನ್ನಬಹುದು. ಹಿರಿಯ ಜೀವಿ ವೈಕೆ ಪಾಟೀಲ್ ಅವರು ಸರಿಯಾಗಿ ಶಾಲೆ ಕಲಿಯದೆ ಕೇವಲ 2ನೇ ಕ್ಲಾಸ್ವರೆಗೆ ಅಭ್ಯಾಸ ಮಾಡಿದ್ದಾರೆ. ಈ ಹಿಂದೆ ಹಲವಾರು ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕಗಳನ್ನು ರಚಿಸಿ ಹೆಸರು ಪಡೆದವರು. ಅವರ ಹಾದಿಯಲ್ಲಿ ಅವರ ಪುತ್ರ ರಂಗನಗೌಡ ಹಾಗೂ ಶ್ರೀಕಾಂತಗೌಡ ಕೂಡ ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಪಡೆದುಕೊಳ್ಳುವ ಮೂಲಕ ಕಲೆಗೆ ಜೀವ ತುಂಬುತ್ತಾ ಬಂದಿದ್ದಾರೆ. ಪತ್ರಕರ್ತರಾಗಿ ರಂಗಭೂಮಿ ಕಲಾವಿದರಾಗಿ ಹೆಸರು ಮಾಡಿಕೊಂಡಿರುವ ಶ್ರೀಕಾಂತಗೌಡ ಅವರ ಪುತ್ರ ಯಶವಂತಗೌಡ ಕೂಡ ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ರಂಗ ಪ್ರವೇಶ ಮಾಡಿದ್ದಾರೆ. ಈಗ ಕೇವಲ 1ನೇ ಕ್ಲಾಸ್ನಲ್ಲಿ ಓದುತ್ತಿರುವ ಈ ಚಿಕ್ಕ ಬಾಲಕ ತನ್ನ ಸ್ವಗ್ರಾಮದಲ್ಲಿ ನಾಟಕದಲ್ಲಿ ಅಭಿನಯಿಸುವ ಮುಖಾಂತರ ಕಲೆಗೆ ಜೀವ ತುಂಬುವ ಕೆಲಸ ಮಾಡಿದ್ದಾನೆ. ಇವರ ಕುಟುಂಬವು 3 ತಲೆಮಾರಿನಿಂದ ಕಲೆಯನ್ನು ಆರಾಧಿಸುತ್ತಾ ಬಂದಿದ್ದಾರೆ. ಆದರೆ ಇವರ ಕಲೆಗಳಿಗೆ ಸರ್ಕಾರ ಹಾಗೂ ನಾಟಕ ಅಕಾಡೆಮಿಗಳು ಇರುವುದೇ ನಿಜಕ್ಕೂ ಖೇದಕರ ವಿಷಯ. ವರದಿ VS ಶಿವಪ್ಪನಮಠ, ಸಮಯ ಟಿವಿ, ಕೆ ನ್ಯೂಸ್, ಯಲಬುರ್ಗಾ. ತೆಗೆದುಕೊಳ್ಳಿ ಅಮ್ಮ ಪೇಪರ್. ನನ್ನ ನಿಜವಾದ ದೇವರಪ್ಪ. ನಿನ್ನ ಮಾತು ನನ್ನ ಹೃದಯವನ್ನೇ ಚುಚ್ಚಿತು ಕಂದ, ನನ್ನ ಹೃದಯವನ್ನೇ ಚುಚ್ಚಿತು. ಮಗು, ನೀನು ಯಾವುದಾದರೊಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ದರೆ ಸುಖವಾಗಿ ಕಾಲ ಕಳೆಯುತ್ತಿದ್ದೆ. ಆದರೆ ನನ್ನಂತ ಬಡ ಭಿಕಾರಿಯ ಮನೆಯಲ್ಲಿ ಹುಟ್ಟಿ ನೀನು ಪಡಬಾರದ ಕಷ್ಟ ಪಡುತ್ತಿರುವಿ ಬಾಲು, ನೀನು ಪಡಬಾರದ ಕಷ್ಟ ಪಡುತ್ತಿರುವಿ. ಅಪ್ಪ, ಸತ್ತ ತಾಯಿಯನ್ನು ನೆನಪಿಸಿಕೊಂಡು ಅತ್ತರ ಏನು ಪ್ರಯೋಜನವಿಲ್ಲ. ಈಗ ಸದ್ಯ ಮುಂದಿನ ಉಪಜೀವನದ ಬಗ್ಗೆ ದಾರಿ ತೋರಿಸಪ್ಪ. ಹೇಳ್ತೀನಿ ನನ್ನ ಮುದುಕಂದ. ಎಷ್ಟೇ ಆಗಲಿ ನೀನು ನನ್ನ ಮಗ ನೋಡು. ಆಗಲೇ ಜೀವನದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಮಾತನಾಡುವಿ. ಮಗು ಬಾಲು, ನಾನಂತೂ ದುಡಿಯಲು ಅಶಕ್ತನಾಗಿದ್ದೇನೆ. ಅದಕ್ಕೆ ನಿನಗೊಂದು ಕೆಲಸ ಹಚ್ಚುವೆ. ಈ ಪೇಪರ್ ಅನ್ನು ಮಾರಿಕೊಂಡು ಬಂದು ಇದರ ಹಣದಿಂದ ನಾವಿಬ್ಬರು ಜೀವನ ಸಾಗಿಸೋಣ ಮಗು. ಆದ್ದರಿಂದ ಈ ಪೇಪರು ತೆಗೆದುಕೋ, ಇವುಗಳನ್ನು ಮಾರಿ ಬನ್ನಿ. ಮಾತನಾಡ್ತೀಯಾ? ಇದರ ಪರಿಣಾಮ ಮುಂದೆ ಕಾದು ನೋಡು. ಸೇಡಿಗೆ ಸೇಡು ನಾವು ತೀರಿಸಿಕೊಳ್ಳದಿದ್ದರೆ ಬಿಡಲಾರೆ. ಹೋಗೋ ಹೋಗು, ನನಗೆ ಎಚ್ಚರ ಹೇಳಲು ಬಂದಿದ್ದಾನೆ ದ್ರೋಹಿ. ಅಪ್ಪ, ಸರಿಯಾದ ಪಾಠವನ್ನೇ ಕಲಿಸಿದ್ರಿ ಆ ಪಾಪಿಗಳಿಗೆ. ಈಗ ಸದ್ಯ ಗೊತ್ತಾಯಿತು, ಬಾರಪ್ಪ ಮನೆಗೆ ಹೋಗೋಣ. ಮಗು ಬಾರು. ಆಗಲೇ ನಿನಗೆ ಆವೇಶದಲ್ಲಿ ಕೆನ್ನೆಗೆ ಹೊಡೆದು ಬಿಟ್ಟೆ. ಪೆಟ್ಟಾಯ್ತೇನೋ ಕಂದ? ಇಲ್ಲಪ್ಪ, ನನಗೇನು ಪೆಟ್ಟಾಗಿಲ್ಲ. ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದ್ದೀರಿ, ಅಷ್ಟೇ ಬಿಡಪ್ಪ. ಬಾಲು, ನಿಜವಾಗಿಯೂ ನೀನು ನನಗಿಂತ ಬುದ್ಧಿವಂತನಪ್ಪ. ಬಾಲು, ನಿನ್ನಂತ ಕಂದ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ. ಬಾಲು, ನೀನು ಊಟ ಮಾಡದೆ ಬಹಳ ಹೊತ್ತಾಯಿತು. ಬನ್ನಿ ಹೋಗೋಣ, ಮನೆಗೆ ಹೋಗಿ ಊಟ ಮಾಡುವಿ. ಆಂಟಿ
ಏನಾಯ್ತು ನೋಡಿ ಗ್ಯಾಸ್ ಟ್ರಬಲ್ ಆಗಿ ಅವ್ನ ಹೊಟ್ಟೆ ನೋಯ್ತಾ ಅಂತ ಕಾಣಿಸ್ತದೆ ನೋಡಿ. ಮೊದಲು ಸ್ವಲ್ಪ ನೀರು ಕೊಡ್ರಿ, ಅಳಬೇಡ ಬಾರು, ಸಮಾಧಾನವಾಗಿರು. ನಾನು ಸಾಯ್ತೀನಿ ಅಂಕಲ್, ಸಂಕಟ. ಯಾರೇ ಸ್ವತಃ ನನ್ನ ಕೈ